ಗಂಡು ಮೆಟ್ಟದ ನಾಡು ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಯಾವ್ದ್ರಿಪ್ಪ ಮಾತಾ ಹೊಸಹಳ್ಳಿ ಪುಣ್ಯ ಗ್ರಾಮದೊಳಗೆ ಹೌದು ಡೊಳ್ಳಿನ ಪದಗಳನ್ನು ಕೇಳಲಿಕ್ಕೆ ಆಗಮಿಸಿರ್ತಕ್ಕಂತ ಎಲ್ಲಾ ನನ್ನ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಕಲಾ ಪ್ರೇಮಿಗಳಿಗೂ ಕಲಾ ರಸಿಕರಿಗೂ ಸಣ್ಣವರಿಗೆ ದೊಡ್ಡವರಿಗೆ ಕೂಡ ಏನ್ ಮಾಡ್ಬೇಕಂತೀರಿ ಅವರಿವರೇ ಎನ್ನದ ಎಲ್ಲಾ ಧರ್ಮದ ಎಲ್ಲಾ ಆತ್ಮೀಯ ಕಲಾರಂದು ಬಳಗಕ್ಕ ಎರಡನೇ ಸಂದಿನ ನಮಸ್ಕಾರಗಳನ್ನು ಜಾನಮಟ್ಟಿ ಕಲಾ ತಂಡದ ಪರವಾಗಿ ಹೇಳುತ್ತಾ ಹೇಳ್ತಾರ ಅಣ್ಣಾಜಿ ಒಂದು ಕಡೆ ಜ್ಞಾನಿಗಳು ಏನ್ ಹೇಳ್ತಾರಪ್ಪ ಮಾತಾ ನೀನ್ ಒಲಿದರೆ ಕೊರಡು ಕೊನರುವುದಯ ಹೌದು ನೀನ್ ಒಲಿದರೆ ಬಲು ಬರಡು ಹಯನುವುದಯ ಹೌದಪ್ಪ ಹೌದು ನೀನ್ ಒಲಿದರೆ ವಿಷವು ಅಮೃತವಾಗುವುದಯ ನೀನ್ ಒಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿ ಇರ್ಪವು ಕೂಡಲ ಸಂಗಮ ದೇವ ಅಂತ ಹೇಳಿದ್ರು ಅವರು ಹೌದಪ್ಪ ಹೌದು ಇದೇ ಮಾತನ್ನ ಯಾಕೆ ಹೇಳಿದ್ರಿಪ್ಪ ಮಾತಿನ ತಾತ್ಪರ್ಯ ಏನದ ಸಿದ್ದಪ್ಪಣ್ಣ ಹೆಂಗೈತ್ರಿಪ್ಪ ಮಾತಾ ಭಗವಂತ ನನ್ನ ನಂಬಿ ನಡೆದಪ್ಪ ಅಂತ ಕೇಳಿದ್ರ ನೀ ಅನ್ಕೊಂಡಿರತಕ್ಕಂಥದ್ದು ನಿನ್ನ ಮುಂದೆ ಭಗವಂತ ಇಡ್ತಾನ ಹೌದಾ 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 ನೀನ್ ಒಲಿದರೆ ಕೊರಡು ಕೊನುರುವುದಯ ಅಂದ್ರ ಭಗವಂತ ನನ್ನ ನಂಬಿ ನೀ ನಡೆದಪ್ಪ ಅಂತ ಕೇಳಿದ್ರ ಆ ನನ್ನಪ್ಪ ಮೈಲಾರ ಲಿಂಗ ಹನುಮಂತ ದೇವ್ರು ಮುಂದೆ ಗುಡಿ ಮುಂದ ಒಂದು ಏನಪ್ಪ ಗಿಡ ಇತ್ತಪ್ಪ ಅಂತಂದ್ರ ಹೌದು ಒಣಗಿರತಕ್ಕಂತ ಗಿಡ ಭಗವಂತನ ಕೃಪಾ ಆಶೀರ್ವಾದದಿಂದ ಚಿಗುವಂಗಾಗ್ತದ ಅಂತ ಹೇಳಿದ್ರ ಮಾತು ಹೌದಾ 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 ಅದೇ ಭಗವಂತನನ್ನ ನಂಬಿ ನಡೆದಪ್ಪ ಅಂತ ಕೇಳಿದ್ರು ನಿನಗೆ ಯಾರ ಮೋಸ ಮಾಡ್ಬೇಕಂತ ತಿಳ್ಕೊಂಡು ಗಂಗಳದಾಗ ವಿಷ ಹಾಕಿದ್ರು ಕೂಡ ಅದು ಅಮೃತ ತಕ್ಕತಿ ಆ ಭಗವಂತನ ಕೃಪಾ ಆಶೀರ್ವಾದದಿಂದ ಹೌದು ವಿಷ ಹೋಗಿ ಅಮೃತ ಆಗತ್ತದ ಅಂತ ಹೇಳಿದ್ರು ಮಹಾತ್ಮರು ಹೌದಪ್ಪ ಹೌದಾ ಹೌದಲ್ಲ ಇಲ್ಲಿ ತನ ಕಾರ್ಯಕ್ರಮ ಬಹಳ ಚಂದ ಸಾಗಿ ಬಂದಾವು ಹೌದಾ ನಾವು ಏನು ಮಾತಾಡಿದೀವಿ ನಮ್ಮ ಸರಜೋಡಿ ಕಲಾವಿದರು ಏನು ಮಾತಾಡಿದ್ರೆ ತಮಗೆಲ್ಲಾ ಗುರುತಿದ್ದಂತ ದೈವಿಕ ಗುರ್ತಾಗೈತಿ ವಿಷಯ ಏನಾಗ್ಯದ ಸಿದ್ದಪ್ಪಣ್ಣ ಏನಾಗೈತ್ರಿ ಸರ ಸರಜೋಡಿ ಕಲಾವಿದರಿಗೆ ನಮಗ ತಕರಾರು ಎಲ್ಲಿ ಬಂದೈತಪ್ಪ ಅಂತ ಕೇಳಿದ್ರ ಎಲ್ಲಿ ಬಂದೈತ್ರಿ ಸರ ಕಾರ್ಯಕ್ರಮ ಹೆಂಗಾಗಬೇಕು ಹೊಸಹಳ್ಳಿ ಗ್ರಾಮದೊಳಗಪ್ಪ ಅಂತ ಕೇಳಿದ್ರ ಬಲ್ಲವ್ರ ಮಾತು ಬೆಲ್ಲ ಇದ್ದಂಗ ಶಣರ ಮಾತು ಶಾಂಗ್ಯಾಳ ಇದ್ದಂಗ ತಿಳಿದವ್ರ ಮಾತು ತಿಳಿ ನೀರಿದ್ದಂಗ ಜನರ ಮಾತು ಜೇನುತುಪ್ಪ ಇದ್ದಂಗ ಕಳ್ಳರ ಮಾತು ಕಳ್ಳಿ ಅಲ್ಲಿದ್ದಂಗ ಸುಳ್ಳರ ಮಾತು ಸುಮ್ಮದ ನೀರಿದ್ದಂಗ ಮಾನವಂತರ ಮಾತು ಮುತ್ತಿದ್ದಂಗ ಮಾನಗೆಡಿ ಮಾತು ಕೊಳಚಿ ನೀರಿದ್ದಂಗ ಹೌದಾ ಹೌದಾ ಇವತ್ತಿನ ದಿವಸ ಮುತ್ತಿನಂತ 4 ಮಾತನ್ನ ಆಧ್ಯಾತ್ಮ ಪ್ರವಚನ ವಿಷಯಗಳಲ್ಲಿ ಇಲ್ಲಿ ಮಾತಾಡೋ ಕಮಿಟಿ ಸೂಚನೆ ಆಗೈತಿ ಹೌದಾ ನಮ್ಮ ಸರಜೋಡಿ ಕಲಾವಿದರಿಗೆ ಸುರ್ವಿಗೆ ಬಂದ ನಾ ಒಂದು ಮಾತಿಟ್ಟಿದ್ದೆ ಏನಿಟ್ಟಿದ್ರಿಪ್ಪ ಮಾತಾ ಏನ ಸಂವಾದ ಇಟ್ಟಿದೆಪ್ಪ ಅಂತ ಕೇಳಿದ್ರ ಜಗತ್ತಿನೊಳಗ ಶಮೆ ಮತ್ತು ದಮೆ ಅನ್ನತಕ್ಕಂತ ವಿಷಯ ಇಟ್ಟಾಗ ಹೌದಾ ಅವ್ರು ಹೇಳಿದ್ರ ಈ ವಿಷಯ ನನಗೇನು ಮಾತಾಡಕ ಬರಲ್ಲ ತಿಳ್ಕೊಬೇಡ್ರಿ ಮಾಸ್ತರ್ ಅವ್ರ ಹೌದು ಜನಕ್ಕೆ ಅರ್ಥ ಆಗಂಗಿಲ್ಲ ಅಂತ ಹೇಳಿದ್ರು ಅವ್ರು ನಿನಗ ಮೊದಲ ಸೆಮೆ ಮತ್ತು ದಮೆದ ಅರ್ಥ ನೀವು ಹೇಳಿದ್ರ ಜನಕ್ಕೆ ಅರ್ಥ ಆಗಿ ಆಗ್ತದೆ ಹೌದಪ್ಪ ಹೌದು ಇದು ಬಹಳ ಮಂದಿ ಮಾತಾಡಿಲ್ಲ ನಿಮಗೂ ಮಾತಾಡಕ ಬರಂಗಿಲ್ಲ ಸರ ಬರೀ ಅರ್ಥ ಹೇಳ್ರಿ ಮುಂದಿನ ಸಂದೆ ಮಾತಾಡಕ್ ಹೋಗ್ಬ್ಯಾಡ್ರಿ ಹೌದಾ ಆ ವಿಷಯ ಇರ್ಲಿ ನಾ ಏನು ಮಾತಾಡಿದಪ್ಪ ಅಂತ ಕೇಳಿದ್ರ ಏನ್ ಮಾತಾಡ್ರಿಪ್ಪ ಕಲ್ಯಾಣ ಪಟ್ಟಣದೊಳಗೆ ಕುಲಕ್ಕೊಬ್ಬ ಶರಣ ಮಂತ್ರಿಯ ಸ್ಥಾನಕ್ಕೆದ್ದು ಅಣ್ಣ ಬಸವಣ್ಣ ಹೌದು ಶಾಂತಿ ತಾಳಲಿಲ್ಲ ಕ್ರಾಂತಿ ಆಗಿತ್ತು ಕಲ್ಯಾಣ ಪಟ್ಟಣ ಹೌದಾ ಹೌದಾ ಈ ವಿಷಯ ಏನು ಪ್ರತಿಪಾದನೆ ಮಾಡಿದಾರ ಅವರು ಏನ್ ಮಾಡಿದ್ರಿಪ್ಪ ಕಲ್ಯಾಣ ಪಟ್ಟಣದ 196,000 ಜಂಗಮರು 63 ಮಂದಿ ಪುರಾತನ ಹೌದಾ ಢೋರ ಕಕ್ಕನೆ ಮನೆಯೊಳಗ ಕೈ ತುಳಿಯುವಂತ ಕಲ್ಲಕ್ಕ ಬಚ್ಚಲ ಮೋರಿಂದ ನೀರ ದಳದಳ ಹರಿದು ಹೊಂಟದ ಕಲ್ಯಾಣ ಪಟ್ಟಣ ಹೋಗಿ ಕ್ರಾಂತಿ ಹೆಂಗಾಯ್ತು ಅಂತಕ್ಕಂಥ ವಿಷಯವನ್ನ ಸರ್ಜೋಡಿ ಕಲಾವಿದರು ಮಾತಾಡಿದ್ರು ಹೌದು ನಮಗೇನು ಬಿಟ್ಟಾರ ಸಿದ್ದಪ್ಪಣ್ಣ ಏನ್ ಬಿಟ್ಟಾರಿಪ್ಪ ಕಲ್ಯಾಣ ಪಟ್ಟಣ ಜಗತ್ತಿನಾಗ ಕ್ರಾಂತಿನೇ ಯಾಕಾಯ್ತು ಹೌದು ಕ್ರಾಂತಿ ಆಗಬೇಕಂದ್ರ ಕಾರಣ ಏನಾದಂತಕ್ಕಂಥ ವಿಷಯವನ್ನು ನಮ್ಮ ಪಾಲಿಗೆ ಬಂದೈತಿ ಕ್ರಾಂತಿನೇ ಯಾಕಾಗಬೇಕು ಇದ್ರೊಳಗ ಮರ್ಮ ಏನದ ಏನೈತ್ರಿಪ್ಪ ಮರ್ಮ ಕಲ್ಯಾಣ ಪಟ್ಟಣದೊಳಗ ವಿಷಯ ಏನಾಗಿತ್ತಪ್ಪ ಅಂತ ಕೇಳಿದ್ರು ಹೌದಾ ಮಾದರಸ ಮಾದಲಾಂಬಿಕೆಯ ಪುಣ್ಯ ಗರ್ಭದಲ್ಲಿ ಜನಿಸಿ ಬಂದು ಇಂಗಳೇಶ್ವರದ ದೀಶೆನಿಸಿಕೊಂಡ ಭಾಗೇವಾಡಿಯ ಬಂಟನಾದ ಹೌದಪ್ಪ ಹೌದಾ ಕಲ್ಯಾಣ ಪಟ್ಟಣಕ್ಕೆ ಅಣ್ಣಾದ ಕೂಡಲ ಸಂಗಮದೊಳಗೆ ಐಕ್ಯ ಆದ ಹೌದಪ್ಪ ಅಣ್ಣ ಬಸವಣ್ಣ ಒಂದು ದಿವಸ ಏನಾಗಿತ್ತಪ್ಪ ಅಂತ ಕೇಳಿದ್ರೆ ಸಮಗಾರ ಅರಳಯ್ಯನ ಮನೆ ಒಳಗೆ ಪ್ರಸಾದಕ್ಕೆ ಹೋಗಿದ್ರ ಆತ್ಮೀಯ ಬಂಧುಗಳು ಹೌದಪ್ಪ ಹೌದು ಹೌದಾ ಹೌದಾ ಸಮಗಾರ ಅರಳಯ್ಯನ ಮನೆಯೊಳಗ ಪ್ರಸಾದಕ್ಕೆ ಹೋದಂತ ಸಂದರ್ಭದೊಳಗ ಪ್ರಸಾದ ಮುಗಿಸಿಕೊಂಡು ಯಾವ ಕಲ್ಯಾಣ ಪಟ್ಟಣದೊಳಗ ಆಶೆ ಹೊಂಟು ಬಿಟ್ರು ಅವಾಗ ಸಮಗರ ಅರಳ ಏನಂದ್ರಿಪ್ಪ ಮಾತಾ ಬಸವಣ್ಣರ ನೋಡಿ ಶರಣು ಅಂದ್ರು ಅವಾಗ
ಇವ ಏನಂದ ಬಸವಣ್ಣ, ಹಾ ಆ ಶರಣು ಅನ್ನೋ ಪದಕ್ಕೆ ವಾಪಸ್ ಶರಣು ಶರಣಾರ್ಥಿ ಅಂತಂದ್ರ ಬಸವಣ್ಣವ್ರು. ಹೌದಪ್ಪ ಹೌದು. ಅವಾಗ ಸಮಗರ ಅರಳೈಗ ತಲೆ ಮ್ಯಾಲ ಭಾರ ಕೂತಂಗಾಯ್ತು. ಹಾ ಯಾವಾಗ ಶರಣು ಶರಣಾರ್ಥರ ಅಂದಾರಂದ ಬಳಕ ಈ ಬಸವಣ್ಣವರ ಋಣ ಹೆಂಗ ಮುಟ್ಟಿಸ್ಬೇಕಂತ ತಿಳ್ಕೊಂಡು ಮನ್ಯಾಗ ಬಂದು ಮಡದಿಗೆ ಯಾವ ಸಮಗರ ಅರಳೇನಿ ಹೆಂಡತಿ ಮಡದಿ ಕಲ್ಯಾಣ ಮಗಂದ. ಹೌದು. ಬಸವಣ್ಣವ್ರಿಗೆ ಹಿಂಗಂದ ಕಾಲಕ್ಕೆ ಅವರು ವಾಪಸ್ ಶರಣು ಶರಣಾರ್ಥಿ ಅಂದಾರ. ಹಾ ಇದು ಋಣ ಹೆಂಗ ಮುಟ್ಟಿಸಂಬಂದ ಕಾಲಕ್ಕೆ ಹೌದು. ಅವಾಗ ಏನು ಮಾಡಿದ್ರೆ ಸತಿಪತಿ ಕುಡ್ಕೊಂಡು ಕಾಯಕ್ಕೆ ಏನಾಗಿತ್ತು ಸಿದ್ದಪ್ಪಣ್ಣ, ಏನಾಗೈತ್ರಿ ಸರ? ಎಲ್ಲಾ ಕಲ್ಯಾಣ ಪಟ್ಟಣದಾಗಿರ್ತಕ್ಕಂಥ ಎಲ್ಲರ ಪಾದರಕ್ಷೆ ಈ ಸಮಗರ ಅರಳಯ್ಯರು ಏನು ಮಾಡುತ್ತಿದ್ರು ನೇಯ್ತಿದ್ರು. ಹೌದು. ಅವಾಗ ಈ ಸತಿಪತಿ ಕುಡ್ಕೊಂಡು ಏನು ಯೋಚನೆ ಮಾಡಿದ್ರಪ್ಪ ಅಂತ ಕೇಳಿದ್ರ, ಹಾ ಆ ಸಮಗರ ಅರಳೈನಲ್ಲಿ ಇರತಕ್ಕಂತ ಏನು ಬಲತೊಡೆ ಇತ್ತಲ್ಲ, ಹಾ ಹಾ ಈ ಬಲತೊಡೆಯ ಚರ್ಮವನ್ನು ಕೊಯ್ದು ಏನು ಮಾಡಿದ್ರಪ್ಪ ಅಂತ ಕೇಳಿದ್ರ ಆ ಪಾದರಕ್ಷೆಗ ಸಮಗರ ಅರಳೈನ ಬಲತೊಡೆ ಚರ್ಮ ಹಾಕಿದ್ರು. ಹೌದಪ್ಪ ಹೌದು. ಏನು ಕಲ್ಯಾಣ ಇದ್ದಳಲ್ಲ ಮಡದಿ, ಹಾ ಎಡತೊಡೆಯ ಚರ್ಮವನ್ನು ತೆಗೆದು ಯಾವ ಎಡಗಾಲ ಚಪ್ಪಲಿಗೆ ಹಾಕಿದ್ರು ಆತ್ಮೀಯ ಬಂಧುಗಳೇ. ಹೌದಪ್ಪ ಹೌದಾ. ಅವಾಗ ಎರಡೂ ಪಾದರಕ್ಷೆಯನ್ನು ಮಾಡಿಕೊಂಡು ಎಲ್ಲಿಗೆ ಬಂದ್ರಪ್ಪ ಅಂತ ಕೇಳಿದ್ರೆ ಬಸವಣ್ಣ ಹತ್ತಿರ ಬಂದರು. ಹೌದು. ಅವಾಗ ಬಸವಣ್ಣನ ಹತ್ತಿರ ಬಂದಂತ ಸಂದರ್ಭದೊಳಗೆ ಹಾ ಅವಾಗ ಎರಡೂ ಪಾದರಕ್ಷೆ ಇಟ್ಟುಕೊಂಡು ಬರುವಂತ ಸಂದರ್ಭದೊಳಗೆ ಯಾವ ಬಸವಣ್ಣನ ಕೈಯಾಗ ಬಂದು ಪಾದರಕ್ಷೆ ಕೊಟ್ಟರು. ಹೌದು. ಅವಾಗ ಬಸವಣ್ಣ ಏನು ಮಾಡದ, ಹಾ ಇದು ನಾವು ಉಟ್ಟುಕೊಳ್ಳುವಂತ ಪಾದರಕ್ಷೆ ಅಲ್ಲ, ಶರಣರು ಉಟ್ಟಿರುವಂತ ಪಾದರಕ್ಷೆ ತಿಳ್ಕೊಂಡ ಎರಡೂ ಕೊಟ್ಟಿರತಕ್ಕಂತ ಪಾದರಕ್ಷೆ ಬಸವಣ್ಣ ತಲೆ ಮೇಲೆ ಇಟ್ಕೊಂಡು ಬಿಟ್ಟ ಆತ್ಮೀಯ ಬಂಧುಗಳೇ. ಹೌದಪ್ಪ ಹೌದಾ. ಅವಾಗ ಮತ್ತಾನು ಕೂಡ ಇದತ್ತೆ ತಿಳ್ಕೊಂಡ ಆ ಬಸವಣ್ಣ ಕೊಟ್ಟಿರತಕ್ಕಂಥ ಪಾದರಕ್ಷೆ ತೊಗೊಂಡು ಸತಿಪತಿ ವಾಪಸ್ ಬಂದ್ರ. ಹೌದು. ಅವಾಗ ಕಲ್ಯಾಣ ಪಟ್ಟಣದೊಳಗೆ ಯಾರು ನೋಡಿಬಿಟ್ರಪ್ಪ ಅಂತ ಕೇಳಿದ್ರೆ ಮಧುರಶ ಅನ್ನತಕ್ಕಂಥ ಶ್ರೇಷ್ಠ ಶರಣ ನೋಡ್ದ. ಹೌದು ಹೌದು. ಅವಾಗ 63 ಮಂದಿ ಪುರಾತನ ಶರಣೊಳಗ ಅಂಬಿಗರ ಚೌಡಯ್ಯ, ಸಮಗರ ಅರಳಯ್ಯ, ಢೋರ ಕಕ್ಕಯ್ಯ, ಹಿಂಗ ಹಲವಾರು ಮಂದಿ ಶರಣರು ಇದ್ರು ಸಿದ್ದಪ್ಪಣ್ಣ. ಹೌದು. ಆ ಮಧುರಶ ಅನ್ನತಕ್ಕಂಥ ವ್ಯಕ್ತಿ ಶರಣ ನೋಡಿದಾಗ ಆ ಏನು ಪಾದರಕ್ಷೆ ತಗೊಂಡು ಹೊಂಟಿದ್ದಲ್ಲ, ಕರೆ ಬಸವಣ್ಣ ಒಲ್ಲೆ ಅಂದ್ರೆ ನನಗೆ ಕೂಡ ತಿಳ್ಕೊಂಡು ಪಾದರಕ್ಷೆ ಕಾಲೊಳಗೆ ಹಾಕೊಂಡ. ಹೌದು. ಯಾವಾಗ ಪಾದರಕ್ಷೆ ಕಾಲೊಳಗೆ ಹಾಕೊಂಡ ಮೈ ತುಂಬ ಉರಿ ಬಿಟ್ಟು ಬಿಡ್ತ ಆತ್ಮೀಯ ಬಂಧುಗಳೇ. ಹೌದು ಅಪ್ಪ ಹೌದು. ಅವಾಗ ಹುರಿ ಬಿಟ್ಟಂತ ಸಂದರ್ಭದಲ್ಲಿ ಕೊನೆಯದಾಗಿ ಇದಕ್ಕೆ ಪರಿಹಾರ ಏನಂದ ಕಾಲಕ್ಕ ಅವಾಗ ಏನು ಸಮಗರ ಅರಳೈನ ಮನೆಯೊಳಗೆ ಮಾಡಿದ್ರು ಅನ್ನೋದು ಪಾದರಕ್ಷೆ ಮಾಡುವಂತ ಸಂದರ್ಭ ನೀರು ಹಚ್ಚಿ ಮಾಡಿದಾರಲ್ಲ, ಆ ನೀರು ತಂದು ಮಾದರಸನ ಆ ಮ್ಯಾಲ ಸುರಿದಾಗ ಎಲ್ಲಾ ಕೂಡ ಉರಿ ಏನಾಯ್ತು ವಾಸಿ ಆಯ್ತು ಪುಣ್ಯಾತ್ಮರೇ. ಹೌದು. ಅವಾಗ ಮುಂದೆ ಏನಾಯ್ತಪ್ಪ ಅಂತ ಕೇಳಿದ್ರ ಸಮಗರ ಅರಳಯ್ಯನ ಹೆಂಡತಿ ಕಲ್ಯಾಣಮ್ಮ, ಕಲ್ಯಾಣಮ್ಮನ ಮಗ ಶೀಲವಂತ, ಕಲ್ಯಾಣಮ್ಮನ ಮಗ ಶೀಲವಂತ, ಆ ಮಧುರಶನ ಮಗಳು ಯಾರಪ್ಪ ಅಂತ ಕೇಳಿದ್ರೆ ಲಾವಣ್ಯ. ಹೌದು. ಆ ಮಧುರಶ ಮಗಳ ಲಾವಣ್ಯ ಮತ್ತು ಈ ಶೀಲವಂತನ ಮದುವೆ ಆಯ್ತು. ಏನಾಯ್ತು ಇಲ್ಲ, ನಿಮ್ಗೆ ಒಂದೇ ಅಗಳೇನೆ ಮಾತು ಹೇಳಿ. ನಾನು ಮಾತಾಡಕತ್ತಾಗ ಮೊದಲೇ ಕುಂದ್ರಂದ್ರೆ ಕುಂದಿರ್ತೇನೆ, ನಾ ಮಾತಾಡಂಗಿಲ್ಲ ಅಂತ ಹೇಳಿನಿ. ವಿಷಯ ಎಲ್ಲಿ ನಡೆದ ತೋಡಿಗೆ ತೋಡಿ ಅಟ್ಟೆ ಮಾತಾಡ, ನಾ ಏನು ಉಪದಪ್ಪ ಏನೋ ಮಾತಾಡಂಗಿಲ್ಲ. ಇಲ್ಲ ನೀವು ಬ್ಯಾಡ ಅನ್ನೋದು ಕಾಕ ಮಾತಾಡೋ ಇದು ತಪ್ಪಾಗ್ತೈತಿ. ಯಾಕಂತ ತಿಳ್ಕೊ, ವಿಷಯ ಏನು ನಡೆದ ಅಟ್ಟೆ ಮಾತಾಡೋದು, ಹೆಚ್ಚೆ ಮಾತಾಡಂಗಿಲ್ಲ ನಾವು. ಅವ್ರು ಎಲ್ಲಿ ಬಿಟ್ಟಾರಲ್ಲಿ ನಾವು ಮಾತಾಡೋದತ್ತಿ. ಯಾಕಂದ್ರೆ ಹಾಡಿನ ಮೂಲಕ ಕೇಳೋದೇ ಬೇರೆ, ಮಾತಿನ ಮೂಲಕ ಕೇಳೋದೇ ಬೇರೆ ಸಿದ್ದಪ್ಪಣ್ಣ. ಹೌದಪ್ಪ ಹೌದಾ. ಯಾಕಪ್ಪ ಅಂತ ಕೇಳಿದ್ರ ಅರ್ಧ ತಾಸು 1 ಗಂಟೆಗಟ್ಲೆ ಹಾಡಿ ಅವ್ರಿಗೆ ಸ್ವಲ್ಪ ರೆಸ್ಟ್ ಸಿಕ್ಕಂಗತ್ತದ. ನಿಮ್ಗೆ ಹಾಡಿನ ಮುಖಾಂತರ ತಿಳಿತೈತಿ. ಹೌದು ಹೌದು. ಇದು ಮಾತಿನ ಮೂಲಕ ತಿಳಿತೈತಿ, ಹಾಡಿನ ಮೂಲಕ ಅಲ್ಲ. ಹೌದಾ. ಅದಕ್ಕೋಸ್ಕರವಾಗಿ ಇಲ್ಲಿ ನಾವು ಮಾತುಗಳನ್ನು ಬಳಸಬೇಕಾಗೈತಿ. ಯಾಕಂದ್ರೆ ಸಾಹಿತ್ಯ ಮಾಡ್ಯಾರ, ಸಂಭಾಷಣೆ ಮಾಡ್ಯಾರ, ಗಾಯಕರತ್ತ ಮಾಡ್ಯಾರ. ಸಾಹಿತ್ಯ ಬರೆದು ಕೊಡೋರು ಬೇರೆ, ಸಂಭಾಷಣೆ ಮಾತಿನ ಮೂಲಕ ಹೇಳೋರು ಬೇರೆ, ಗಾಯಕ ಮಾಡೋರು ಬೇರೆ. ಇದಕ್ಕೊಂದು ವಿಶೇಷ ಸ್ಥಾನ ಕೊಟ್ಟಾರ. ಹೌದಪ್ಪ ಹೌದಾ. ಈ ಡೊಳ್ಳಿನ ಪದಕ್ಕೆ ವಿಶೇಷ ಸ್ಥಾನ ಕೊಟ್ಟಾರ. ಹಲವಾರು ಭಜನಾ ಪದ, ಗೀಗಿ ಪದ, ಡಬ್ಬಿನ ಪದ, ಡೊಳ್ಳಿನ ಪದ ಅದಾವು. ಹೌದು. ಆದ್ರೆ ಕನ್ನಡ ಸಂಸ್ಕೃತಿ ಇಲಾಖೆ ಒಳಗೆ ಸಾಹಿತ್ಯದೊಳಗೆ ಏಕಾಂತ ಪಡ್ಕೊಂಡಿರ್ತಕ್ಕಂಥ ಏಕೈಕ ವಸ್ತು ಇದು ಡೊಳ್ಳಿನ ಪದ ಅದ. ಹೌದಲ್ರಿಪ್ಪ ಹೌದಾ. ಅಂದಿರಲಿ ನಮ್ಮ ಕಾಕ ಅವ್ರು ಹೇಳಂತಕ್ಕಂಥ ವಿಷಯಗಳನ್ನು ಬಹಳ ಚಂದ ಹೇಳಕತ್ತಾರ. ಕಲ್ಯಾಣ ಪಟ್ಟಣ ಕ್ರಾಂತಿನೇ ಯಾಕಾಯ್ತಪ್ಪ ಅಂತ ಕೇಳಿದ್ರ
ಅಲ್ಲಿ ಬೇರೆ ಸಮಾಜದವರು ಏನಪ್ಪ ಅಂತ ಕೇಳಿದ್ರೆ ಮದುವೆ ಮಾಡಿದಗೋಸ್ಕರವಾಗಿ ಅಲ್ಲಿ ಜಾತಿ ನಿಂದೆನ ತಿಳ್ಕೊಂಡು ಆ ಹಿಂಸೆ ಚಿತ್ರೆ ಹಿಂಸೆ ಕೊಟ್ಟಂತ ಕಣ್ಣು ಕಿತ್ತಿದ್ರು ಕಾಲು ಮುದ್ರು ಹಿಂಗಾದ ಬಳಿಕ ಕಲ್ಯಾಣ ಪಟ್ಟಣ ಶರಣರು ಎಲ್ಲರೂ ಒಂದೊಂದು ಕಡೆ ಬಿಟ್ಟು ಓಡೇ ಬಿಟ್ಟರು. ಕಲ್ಯಾಣ ಪಟ್ಟಣ ಜಗತ್ತಿನ ಕ್ರಾಂತಿ ಆಯ್ತು ಆತ್ಮೀಯ ಬಂಧುಗಳು. ಹೌದಪ್ಪ ಹೌದಾ ಹೌದಲ್ಲ? ಹೌದಾ? ಭಾಳೆನ ಮಾತಾಡುವಂತ ಅವಶ್ಯಕತೆ ಇಲ್ಲ. ಈಗ ನಮ್ಮ ಕಾಕ ಅವರ ನೀವು ಹೆಂಗಂತೀರ ಹಂಗೆ ಮಾತಾಡ್ತೀನಿ ಇಲ್ಲಕ್ಕಿಲ್ಲ. ಹಾ ಒಟ್ಟ ಸಾಕತ್ತಾರ್ರಿ ಅವರು. ಇಲ್ಲ ಅವ್ರಿಗೆ ಕೇಳೋದೈತಿ. ಈ ಕಡೆ ನಮ್ಮ ಕಾಕನ ಬಳಗ ಮಾತಾಡಲಕತ್ತಾರ, ಅವ್ರಿಗೆ ಕೇಳೋ ರುಚಿ ಆಗೈತಿ. ಹಾ ಇವ್ರ ಬೇಡಂತಾರ. ಇಲ್ಲ ನಿಮ್ಗೆ ಎಲ್ಲಾನು ಗೊತ್ತೈತಿ ಅಂದ್ರೆ ನಾವು ಕೂತ್ ಬಿಡ್ತೇನೆ, ನಮ್ದೇನು ಅವಶ್ಯಕತೆ ಇಲ್ಲ. ಅವ್ರಿಗೆ ಹಾಡೋದು ಕೇಳಬೇಕಾಗೈತ್ರಿ, ಇವ್ರಿಗೆ ಕೇಳೋದು ಬೇಕಾಗೈತ್ರಿ. ಹೌದಲ್ಲ? ಹೌದಾ? ಅದರ ಜೊತೆಯಲ್ಲಿ ನಾವು ಮಾತಾಡೋದೈತಿ. ಒಂದು 2 ನಿಮಿಷ ನೀ ಕಾಕ ಮಾತಾಡಬೇಡ. ನಾ ಮಾತಾಡಾಗ ನೀ ಕುಂದ್ರಂದಪ್ಪ ಅಂತ ನಾವು ಒಳ್ಳೆ ಒಟ್ಟ ಸ್ಟೇಜಿಗೆ ವಾಪಸ್ ಬರಂಗಿಲ್ಲ. ಹೌದಾ? ಮತ್ತ ನಿಂದನ್ನೇ ಮುಗಿಸಂತಿಲ್ಲೋಣ. ಏನು ಹೇಳಕತ್ತೆ ನನಗೆ? ನಂದೇ ಮುಗಿಸ್ಲ, ನಾನು ಕೊಳಂಬಿದೈತೆ ಅದು ಹೇಳೋ ಅವಶ್ಯಕತೆ ಅದ ನನಗೆ? ನಿಂದೆ ಮುಗಿಸು ನಂದೇ ಮುಗಿಸು ಏನಿದು? ಹಂಗಲ್ಲ. ಯಾಕೆ ತಿಳ್ಕೊರಿ, ಇಲ್ಲಿ ನೋಡಿ ಒಂದು ವಿಶೇಷ ಮಾತು ಹೇಳೋದಕ್ಕ ನೀನು ನನಗಿಂತ ಹಿರಿಯಾವಧಿ ಯಾಕಂತ ತಿಳ್ಕೊ. ನನ್ನ ತಂದೆ ಸ್ಥಾನ ನಿನ್ನಲ್ಲಿ ಐತಿ. ಯಾವಾಗಲೂ ನಿಂದೆ ಮುಗಿಸು ನಿಂದೆ ಹೇಳಿ ಹಿಂಗಲ್ಲ. ಮನ್ಯಾಗ ನಿನಗೂ ನನ್ನ ಸರಿಯಾಗಿರ್ತಕ್ಕಂಥ ಮಕ್ಳು ಇರ್ತಾರೆ. ಯಾವ ಥರ ಯಾರಿಗೆ ಗೌರವ ಕೊಡ್ಬೇಕು ಆ ಸ್ಥಾನ ಕೊಡ್ಬೇಕು. ಹೌದಾ? ಹೌದಾ? ಯಾಕಂದ್ರೆ ಒಂದೊಂದು ಸ್ಥಾನ ಅದಾವ ಇದ್ರೊಳಗೆ. ಹಿರಿಯರು ಇಲ್ಲದ ಮನಿ ಎಲ್ಲ, ಗುರು ಇಲ್ಲದ ಮಠ ಅಲ್ಲತ್ತ. ಒಂದೊಂದು ಸ್ಥಾನ ಒಂದೊಂದು ಪ್ರತ್ಯೇಕ ಐತಿ, ಅದು ಉಳಿಸ್ಕೊಳಕ್ಕೆ ಹೋಗ್ಬೇಕಷ್ಟೇ. ನಿಂದರ ಮುಗಿಸು ಹಂಗಲ್ಲ. ನನಗೇನು ಅವಶ್ಯಕತೆ ಇಲ್ಲ ಮುಗಿಸ್ಲಾಕ. ನಂದೇ ನಾ ಏನು ಮುಗಿಸ್ಬೇಕೆಲ್ಲ ಮುಗಿಸ್ಬಿಟ್ಟಿನ್ರಿ, ಅವಶ್ಯಕತೆ ಇಲ್ಲ. ಸೊಮ್ಮೆ ಏನೋ ಅದ್ರೊಳಗೆ ನಾವು ಹಲವಾರು ತಂದೆ ತಾಯಿ ನಮಗೂ ಶಿಕ್ಷಣ ಕೊಟ್ಟಾರ. ನಮ್ಮ ಡೊಳ್ಳಿನ ಪದ ನಮ್ಮ ಗುರುಗಳು ಇದಕ್ಕೆ ಸಾಹಿತ್ಯ ಕೊಟ್ಟಾರ. ಒಬ್ರು ಹಿಮ್ಮೇಳ ಅದಾರ, ಮುಂಬೇಳ ಅದಾರ, ಡಗ್ಗ ಎಲ್ಲ ಕಲಾವಿದರು ಅದಾರ. ಹೌದಾ? ನಮಗೇನಿದ್ರು ಹರ್ಕೊಂಡು ಇದು ಹಾಡುವಂಥ ಅವಶ್ಯಕತೆ ಇಲ್ಲ. ಒಬ್ರು ನಿದ್ದೆ ಮಾಡ್ಯಾರ, ಒಬ್ರು ಮಕ್ಕಳು ಎಲ್ಲಾನು ಬೇಕೆ. ಹೌದಾ? ಯಾಕಂದ್ರೆ ನಿಮ್ಗೆ ಹಾಡ ಕೇಳೋ ಅಪೇಕ್ಷೆ ಅದ. ನಿಮ್ಗೊಂದು ರುಚಿ ಕೊಡ್ಬೇಕಾಗ್ಯದ. ನಮ್ಮ ಕಾಕೋರಿ ಮಾತು ಕೇಳೋ ಅದಕ್ಕೊಂದು ಕೊಡ್ಬೇಕಾಗ್ಯದ. ನಮ್ಮ ಮ್ಯಾಲ್ನಾಗ ಒಬ್ಬ ಮಕ್ಕಳು ರುಚಿ ಐತಿ ಹೋದವ ಈಗ. ಹೆಂಗೈತಿ? ಎಲ್ಲರಿಗೂ ಒಂದೊಂದು ರುಚಿ ಕೊಡ್ಬೇಕಾಗ್ಯದ. ಹೌದಾ? ಹೆಂಗಪ್ಪ ಅಂತ ಕೇಳಿದ್ರ ಸಕ್ಕರೆ ಹೆಂಗಿರ್ತೈತಲ್ಲ ಇರುವಿ, ಹಾ ಹಂಗೈತಿ. ಹೌದು ಹೌದಾ? ಇದು ಭಾಳ ಸಿದ್ದಪ್ಪಣೆ, ಯಾರಿಗೂ ಸಿಗಂಗಿಲ್ಲ ಅದು. ಹಾ ಸಿಕ್ಕಾರಿಗೆ ಸಿಗುದಿಲ್ಲಪ್ಪ. ನಿನಗೊಂದು ಮಾತು ಹೇಳೋದಕ್ಕ, ಇವತ್ತನ್ನ ಏನು ಕುಡಿಯುವಲ್ಲ ಈ ಸಮಯ ನಾಳೆಗೆ ಬರಂಗಿಲ್ಲ. ಬರೋದಿಲ್ಲಪ್ಪ, ಬರೋದಿಲ್ಲ. ಇವತ್ತಿಟ್ಟೆಲ್ಲ ಮೈಲಾರಂಗನ ಜಾತ್ರೆ ಮಾಡಿರಿ, ಈ ಸಮಯ ನಾಳೆಗೆ ಇಲ್ಲಿ ಕುಂದ್ರ ನೀವು ಯಾರು ಕೊಡಂಗಿಲ್ಲ. ನಾಳೆ ಮನೆಯಾಗಿರ್ತೀರಿ. ಹೌದು ಇವತ್ತೇ ಕೇಳಬೇಕಾಗಿದೆ, ಇವತ್ತೇ ಹೇಳಬೇಕಾಗಿದೆ, ಇವತ್ತೇ ನಾವು ಒಳ್ಳೆಯ ವಿಷಯಗಳನ್ನು ಇಲ್ಲಿ ಮಾತಾಡಬೇಕಾಗಿದೆ. ಹೌದು. ನಾವು ಒಂದು ಹೆಮ್ಮೆ ಪಟ್ಕೊಂಡು ಹೇಳ್ತೀನಿ, ಇಂಥ ಶರಣರ ನಾಡ ಈ ಕಲ್ಯಾಣ ಪಟ್ಟಣದ ವಿಷಯ ನನ್ನ ಸರ್ವಿಸದೊಳಗೆ ಇಂಥ ವಿಷಯಗಳನ್ನು ಯಾವತ್ತೂ ಮಾತಾಡಲ್ಲ. ಮಾತಾಡಿರ್ತಕ್ಕಂಥ ಹಚ್ಚಿರ್ತಕ್ಕಂಥ ಊರು ಯಾವ್ದಾರ ತಪ್ಪಾತ ಹೊಸಹಳ್ಳಿ ಗ್ರಾಮ ಅಂತಕ್ಕಂಥ ಮಾತಾಡ ಕೈ ಎತ್ತಿ ಬರ್ಲಿ. ಯಾಕಂದ್ರೆ ಕಲ್ಯಾಣ ಪಟ್ಟಣ ಕ್ರಾಂತಿ ಹಿಂಗಾಯ್ತು ಆತ್ಮೀಯ ಬಂಧುಗಳೇ. ಇರಲಿ, ಇನ್ನು ಸದ್ಭಕ್ತಿ ಮತ್ತು ಸತ್ಯ ಸಂಘ ಐತಿ. ನಾನು ಭಾಳ ಮಾತಾಡಂಗಿಲ್ಲ ಇದ್ರೊಳಗೆ. ಹೌದಪ್ಪ. ಹೌದಾ? ಬರೇ ವಿಷಯ ಹಿಡೈತಿ ಸರ. ಸಮಯದ ಮೇಲೆ ಹೋತನ್ರಿ ಅದು ಹೋಯ್ತದ. ಸಮಯದ ಬಿಟ್ರೆ ಅವರು. ಹೌದು. ಅದ್ರ ವಿಷಯ ಅವ್ರಿಗೆ ಅರ್ಥ ಆಗಿಲ್ಲ. ಇರಲಿ, ಮುಂದೆ ಎಲ್ಲಿ ಕೊಡ್ತಾರ ಅಲ್ಲಿ ವಿಚಾರ ಮಾಡ್ಕೊಂಡು ಬಂದು ಮಾತಾಡ್ಲಿ. ಹೌದಾ? ಏನ ಸದ್ಭಕ್ತಿ ಮತ್ತು ಸತ್ಯ ಸಂಘ ಹೌದಾ ಹಿಡ್ಕೊಂಡ್ರ ಸರ್. ಹಾ ಸತ್ಯ ಸಂಘ ಜಗತ್ತಿನಾಗ ಶ್ರೇಷ್ಠ ಐತಂದ್ರು. ಹೌದಪ್ಪ. ಹೌದು ಸರ, ವಿಷಯ ಮಾತಾಡ್ಬೇಕು ಹೆಂಗ ಅದಕ್ಕೂ ಹೆಂಗ್ರಿಪ್ಪ? ರಾಜ್ಯದೊಳಗೆ ಜಗಳ ನಡೆದ, ಕೇಂದ್ರದೊಳಗೆ ಜಗಳ ನಡೆದ, ಜಿಲ್ಲಾದೊಳಗೆ ಜಗಳ ನಡೆದ, ತಾಲೂಕೊಳಗೆ ಜಗಳ ನಡೆದ, ಪಟ್ಟಣದಾಗ ಜಗಳ ನಡೆದ, ಹಳ್ಳಿ ಒಳಗೆ ಜಗಳ ನಡೆದೈತಿ. ಹೌದಾ? ಓಣಿ ಒಳಗೆ ಜಗಳ ನಡೆದದ. ನಮ್ಮ ಸತ್ಯ ಸಂಘದೊಳಗೂ ಕೂಡ ಜಗಳ ನಡೆದದ, ಸತ್ಯ ಸಂಘದೊಳಗೂ ಕೂಡ ಜಗಳ ನಡೆದೈತಿ. ಹೌದಾ? ವಿಷಯ ಕೇಳಿದ್ರ ಮುಂದಿನ ವರ್ಷ ಬರುತ್ತಾನ ಕೂಣ ಉಳಿಬೇಕ. ಜ್ಞಾನದ ಜಗಳ ಆಗಬೇಕಾಗ್ಯದ. ಹೌದಾ? ಹೌದಾ? ಮಾತು ಹೇಳಿದ್ರ ಸರ್. ಹೌದಾ? ಸೊಲ್ಲಾಪುರ ಜಿಲ್ಲಾ ಮಂಗಳವಾಡ ತಾಲೂಕ ಪಂಡ್ರಾಪುರದ ಪಾಂಡುರಂಗ ಪಾಂಡುರಂಗನ ಸಂಘ ಜೋಕ ಮಾಡಿದಳ ಹೇಳಿದಾರ ಅವರು. ಹೌದು ಸರ್, ವಿಷಯ ಹೆಂಗದ ಕುನ್ನದನು ಹೆಂಗ್ರಿಪ್ಪ? ಸಂಘ ಮಾಡಿಲ್ಲ ಅವರು. ಹಾ ಪಾಂಡುರಂಗನ ಭಕ್ತಿ ಜೋಕ ಮಾಡದ. ಹಾ ಜಗತ್ತಿನಾಗ ಪಾಂಡುರಂಗನ ಭಕ್ತಿ ಮಾಡಿ ತಿಳ್ಕೊಂಡು ಬಾಣೆ ತಾನೆ ಹೋಗುವಂತ ಸಂದರ್ಭ ಸಾಕ್ಷಾತ್ ಬಂದು ಪಾಂಡುರಂಗ ಹೊರಗ್ಯಾನ. ಹೌದಾ? ಹೌದಾ? ಇದು ಭಕ್ತಿದಿಂದ. ಹೌದಪ್ಪ. ಹೌದಾ? ಅದಕ್ಕೆ ಹೇಳ್ತಾರ ಒಂದು ಕಡೆ ಜ್ಞಾನಿಗಳು, ಹಾ ಭಕ್ತಿಯಿಂದಲೇ ಯುಕ್ತಿ, ಭಕ್ತಿಯಿಂದಲೇ ಶಕ್ತಿ, ಭಕ್ತಿ ವಿರಕ್ತಗಳನ್ನು ಬಿಟ್ರೆ ಜಗದೊಳಗ ಮುಕ್ತಿ ಇಲ್ಲತ್. ಹೌದಪ್ಪ. ಹೌದಾ? ಇದು ನವತರಗಳ ಭಕ್ತಿ ಐತಿ. ಹಾ ನುಡಿದರೆ ಮುತ್ತಿನ ಆರದಂತಿರ್ಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರ್ಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರ್ಬೇಕ. ನುಡಿಯೊಳಗಾಗಿ ನಡೆಯದಿದರೆ ಮೆಚ್ಚುವನ ನಮ್ಮ ಶಿವಪರಮಾತ್ಮ ಅಂತ ಹೇಳಿದ್ರು ಅವರು. ಹೌದಪ್ಪ. ಹೌದಾ? ಮಾತಾಡುವಂತ ಮಾತಿ ಹೆಂಗಿರ್ಬೇಕು ಸರ್ಪ, ನೇರ ದಿಟ್ಟಿರ್ಬೇಕ. ಸತ್ಯಸಂಗ ವಿಷಯ ಹಂಗಲ್ಲ. ಹೆಂಗ್ರಿಪ್ಪ? ಸತ್ಯಸಂಗನೇ ಬೇರೆ, ಇದು ಸದ್ಭಕ್ತಿನೇ ಬೇರೆ. ಹೌದಾ? ಇದ್ರೊಳಗೆ ಸಂಘ ಸತ್ಯ ಸಂಘ ಸದ್ಭಕ್ತಿ ಮಾಡ್ಯಾರ. ಹಾ ಸದ್ಭಕ್ತಿಯಿಂದ ಯಾರ ಮುಕ್ತಿ ಹೊಂದಿದ್ರಪ್ಪ ಅಂತ ಕೇಳಿದ್ರ ಯಾರಿಪ್ಪ? ಕಲ್ಯಾಣ ಪಟ್ಟಣದೊಳಗೆ ಒಬ್ಬ ಶರಣೆ ಅನಿಸಿಕೊಂಡಳು.
ಹಾ ಏನಾಗಿತ್ತಪ್ಪ ಅಂತ ಕೇಳಿದ್ರ ಏನಾಗಿತ್ರಿ ಸರ ಭಕ್ತಿ ಒಳಗ ತಲ್ಲಿನಲಾಗಿ ಹಾ ಅವಳ ಮೊದಲನೇ ಹೆಸರು ನಿಂಗಮ್ಮ ಆತಿತ್ತ. ಹಾ ಕಲ್ಯಾಣ ಪಟ್ಟಣದಾಗ ಪ್ರತಿನಿತ್ಯ ಏನು ಮಾಡುತ್ತಿಳಿದ್ರು ಉಪವಾಸ ಮಾಡುತ್ತಿದ್ದಳು. ಹೌದಿಪ್ಪ ಹೌದು. ಎಂತ ಉಪವಾಸ ಇತ್ತು ಅಣ್ಣಾಜಿ, ಎಂತಂದ್ರಿಪ್ಪ ಬೆಳಿಗ್ಗೆ ಕೂತಂದ್ರೆ ಸಾಯಂಕಾಲ ತನಕ ಕೂಡ ಎಷ್ಟೋ ದಿನಗಳ ಕಾಲ ಉಪವಾಸ ಮಾಡುತ್ತಿಳು. ಭಕ್ತಿಯೊಳಗ ತಲ್ಲಿನಾಗಿದ್ದಳು. ಹೌದು. ಭಕ್ತಿಯೊಳಗ ತಲ್ಲಿನಾಗುವಂತ ಸಂದ್ರ ಕಲ್ಯಾಣ ಪಟ್ಟಣ ತುಂಬಾ ಎಲ್ಲಾ ಸುದ್ದಿ ಹರಡಿಬಿಡುತ್ತ. ಹಾ ಅವಾಗ ಏನಾಯ್ತಪ್ಪ ಅಂತ ಕೇಳಿದ್ರ ಇವಳು ಮಾಡತಕ್ಕಂತ ನಿಂಗಮ್ಮ ಮಾಡತಕ್ಕಂತ ಭಕ್ತಿಗೆ ಏನಾಯ್ತಪ್ಪ ಅಂತ ಕೇಳಿದ್ರ ಏನಾಯ್ತ್ರಿ ಸರ ಬಾಳೆಹಣ್ಣ ಸನಕ್ಕೆ ತಲಿಬಾಗುತ್ತಿತ್ತು. ಬಾಳೆಹಣ್ಣ ಹೌದು ಹೌದಾ ಸಾಕ್ಷಾತ್ ಬಾಳೆಹಣ್ಣ ಬಂದು ಆ ನಿಂಗಮ್ಮನ ಪದರೊಳಗೆ ಬೀಳ್ತಿತ್ತ. ಆತ್ಮೀಯ ಬಂಧುಗಳೇ, ಹೌದಿಪ್ಪ ಹೌದು. ಅಂತ ಭಕ್ತಿ ಇರ್ಬೇಕು. ಹಾ ಇದು ಸುದ್ದಿ ಕಲ್ಯಾಣ ಪಟ್ಟಣಕ್ಕೆ ಹೋಯ್ತು. ಬಸವಣ್ಣ ಕಲ್ಯಾಣ ಪಟ್ಟಣ 63 ಮಂದಿ ಪುರಾತನ ಶರಣರು ಬಂದ್ರ. ಹಾ 63 ಮಂದಿ ಪುರಾತನ ಶರಣ ಬಂದ್ರು ಕೂಡ ನಿಂಗಮ್ಮ ಕಣ್ಣು ತೆರೆದು ನೋಡ್ಲಿಲ್ಲ. ಆತ್ಮೀಯ ಬಂಧುಗಳೇ, ಹೌದು. ಭಕ್ತಿಯೊಳಗ ತಲ್ಲಿನದು ಆಗಿದಳು. ಕರೆ ಬಾಳಿ ಹಣ್ಣ ಆ ನಿಂಗಮ್ಮನ ತೊಡಿಯೊಳಗೆ ಬೀಳುತ್ತಿದ್ದು. ನಿಂಗಮ್ಮನ ತೊಡಿಯೊಳಗೆ ಬೀಳುತ್ತಿದ್ದು. ಹೌದು ಹೌದು. ಅವಾಗ ಏನಾಯ್ತಪ್ಪ ಅಂತ ಕೇಳಿದ್ರ ಕಲ್ಯಾಣ ಪಟ್ಟಣದಾಗ ಎಲ್ಲಾರು 196,000 ಜಂಗಮರು 63 ಮಂದಿ ಪುರಾತನ ಶರಣರು ಬಾಳೆಹಣ್ಣು ತಿಂದು ಹೋದ್ರು ಕೂಡ ಕಡಿಮೆ ಬೀಳಿಲ್ಲ. ಅವಾಗ ನಿಂಗಮ್ಮನಿ ಯಾವಾಗ ಕಲ್ಯಾಣ ಪಟ್ಟಣದೊಳಗೆ ಭಕ್ತಿ ಮಾಡಿ ಅಂದ ಕಳಕ ಜಗತ್ತಿನೊಳಗ ಮುಂದೆ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕ ನೀ ದಾನಮ್ಮಾಗಿ ಜಗತ್ತಿನಾಗ ಮೇರೆ ಹತ್ತಿ ತಿಳ್ಕೊಂಡು ಆಶೀರ್ವಾದ ಮಾಡಿದರು. ಹೌದಾ. ಅದೇ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ಗುಡ್ಡಾಪುರ ದಾನಮ್ಮಾಗಿ ಉಳ್ಕೊಂಡಳು. ಆತ್ಮೀಯ ಬಂದಳು. ಇದು ಭಕ್ತಿ ಮಾಡಿ ಜಗತ್ತಿನಾಗ ಕಿರಿ ತುಳಿ. ಹೌದು ಹೌದು. ಹೌದಾ ಹೌದಾ. ಭಕ್ತಿ ಮಾಡಿ ಮಹಾಲಿಂಗರಾಯ ಸಾಮಾನ್ಯಲ್ಲ. ಯಾರಿಪ್ಪ ಸಾತಾರ ಜಿಲ್ಲಾ ಪೈಠಾಣ ತಾಲೂಕು ಬಿಲ್ವಾಡಪುರ ಅರ್ಷ ತುಕ್ಕಪ್ಪರಾಯ ಅಮೃತ ಹಾಯಿ ಗರ್ಭದಲ್ಲಿ ಹುಟ್ಟಿ ಬಂದ. ಹೌದು. ಮಾನವರಲ್ಲಿ ಮನೆಗೇನಿ, ದೇವರಲ್ಲಿ ದೇವಗೇನೆ, ಶಿವನಲ್ಲಿ ಶಿವಗೇನಿ, ಉನೂರು ದೇವರು ಉಗಾರ, ಕೊಣ ದೇವರು ಪೂಜಾರಿ, ಸಿಡಿಯಾಣ ದೇವರು ಶಿಷ್ಯ ನನ್ನಪ್ಪ ಸಿದ್ಧ ಮಳ್ಳಪ್ಪ. ಸಿಡಿಯಾಣ ಮಠದಾಗ ಗುರುವಿನ ಶಿವ ಮಾಡಿದ ಹೋಮದೋಗಿ ಕೈಲಾಸ ಕೊಯ್ತಿ ಶಿವ ಪಾರ್ವತಿ ಮರ್ತ್ಯ ಮಂಡಲ ಕಳ್ಕೊಂಡ್ರು. ಸಾಕ್ಷಾತ್ ಶಿವ ಪಾರ್ವತಿ ಇಳ್ಕೊಂಡು ವರ್ಷಕ್ಕೊಮ್ಮೆ ಮಾಳಪ್ಪಗ ಮುಂಡಾಸಿ ಪದವಿ ಪಡ್ಕೋತಾರ. ಹೌದು. ಇದು ಭಕ್ತಿದಿಂದ ಆತ್ಮೀಯ ಬಂಧುಗಳೇ. ಇನ್ನೂ ಹಲವಾರು ಪೌರಾಣಿಕ ವಿಷಯಗಳದಾವು. ಹೌದು. ಲಚ್ಚಾಣ ಸಿದ್ದಪ್ಪ ಪಂಚಾಳ ಸಮಾಜದಾಗ ಹುಟ್ಟಿ ಬಂದ. ಹೌದು. ಲಚ್ಚಪ್ಪ ನಾಗಮ್ಮನ ಗರ್ಭದಲ್ಲಿ ಹುಟ್ಟಿ ಬಂದ. ಯಾವ ಶಿವಪ್ಪ ಕಾಶಿಬಾಯಿ ಗರ್ಭದಲ್ಲಿ ಹುಟ್ಟಿ ಬಂದ. ಎಲ್ಲಾ ಲಿಂಗ ಮಹಾರಾಜ. ಹೌದು. ಭಕ್ತಿ ಮಾಡ 3 ದಿನ ಭೂಮಿ ಒಳಗ ಮುಚ್ಚಿಟ್ರು ಕೂಡ ಭಕ್ತಿ ಒಳಗ ತಲ್ಲಿನಾದ. ಯಾವಾಗ ಎಲ್ಲಾ ಅಂತ ಕರೆದಾಗ ಸಿದ್ದಪ್ಪ ಸಿದ್ದಪ್ಪ ಅಂತ ತಿಳ್ಕೊಂಡು ಗುರುವಿನಲ್ಲಿ ಓಡಿ ಬಂದ ಮ್ಯಾಲ ಆತ್ಮೀಯ ಬಂದಳು. ಇದು ಭಕ್ತಿದಿಂದ. ಹೌದು. ಹೌದಾ. ಹೌದು. ಹಲವಾರು ಲೀಲಾಪಾಡುಗಳು ಭಕ್ತಿಯಿಂದ ಅಂತಕ್ಕಂಥ ಮಾತನ್ನು ಹೇಳಿ ಶಾರ್ಟ್ ಅಂಡ್ ಶೀಟ್ ಮಾತುಗಳನ್ನು ಮುಗಿಸಿ ಯಥಾ ಪ್ರಕಾರ 4 ಚಲನ ಹಾಡಿ ನಮ್ಮ ಸರ್ಜೋಡಿ ಕಲಾವಿದರಿಗೆ ಪಾಳೆ ಹೋಗುತ್ತಾ ಕೊಡೋ ಮೊಕ್ಕಕ್ಕ ಅಟ್ಟ ಯಾಕೆ ಅವಸರ ಮಾಡಕತ್ತೀನಿ. ಮನ್ಯಾಗ ಏನಾರ ವೈನಿ ಜೊತೆ ಜಗಳ ತೆಗೆದು ಬಂದೇನು? ಸರ ಅವ ಅವಸರ ಮಾಡಕತ್ತಿಲ್ಲ, ಅವನು ಒಳಗನೆ ಅವಸರ ಮಾಡಕತ್ತಾನ. ಒಳಗಿನ ಪರಮಾತ್ಮ. ಅವ ಬೇರೆ ಅದ ನಮ್ಮಣ್ಣ. ಯಾಕಂದ್ರ ಒಂದು ಕಾಕ ನೋಡಿ ಒಂದು ಮಾತು ನೆನಪಿ ಬರ್ತೈತಿ. ಇಲ್ಲೆಲ್ಲಾ ಕಾಕಾರ ಕೂತಾರ, ಹಿರಿಯ ಮನುಷ್ಯರ ಅವರು 100 ವರ್ಷ ಬದುಕ್ಯಾರ ಅವರು. ಹೌದು. ನಾವೆಲ್ಲ ಆಪ್ ಸೆಂಚುರಿ ಬಂದೀವಿ. ಹಂಗ 10ಕ್ಕೆ ಅಕ್ಕಿ, 20ಕ್ಕೆ ನಕ್ಕಿ, 30ಕ್ಕೆ ಮುರುಕ, 40ಕ್ಕೆ ನಾಚಿಕೆ, 50ಕ್ಕೆ ಅರವ, 60ಕ್ಕೆ ಮರವ, 70ಕ್ಕಾಗಿ, 80ಕ್ಕೆ ಹೋಗಿ 90ಕ್ಕೆ ನಡುವಾಗಿ 100ಕ್ಕೆ ಹೊತ್ತುಕೊಂಡು ಹೋಗುದು. ಯಾವಾಗ? ಅವಾಗ ಆಗಿನ ಕಾಲದಾಗ. ಈಗ ಹೆಂಗ ನಡೆದ್ರಿಪ್ಪ? ನಮ್ದು ನಿಮ್ದು ಆಪ್ ಸೆಂಚುರಿ ಬಂದದ. ನಾವೇನು ತಿಂತೀವಿ? ಪಾನಿಪುರಿ, ಗೋಬಿ ಮಂಚೂರಿ. ಹೌದಾ. ಏನು ಪುರಿ, ಎಗ್ ರೈಸ್. ಇದು ತಿಂದ 90 ಹೊಡೆದ ನಾಯಿ ಕುನಿತ್ಲೆ ರೋಡ್ ದಂಡ್ಯಾಗ ಬೀಳುದು. ಹೌದು. ನಾವ್ ಹೆಂಗ ಮಾಡ್ತೀವಿ? 10ಕ್ಕೆ ಸೂಪರ್, 20ಕ್ಕೆ ಪವರ್, 30ಕ್ಕೆ ಪ್ರೆಸರ, 40ಕ್ಕೆ ಬೇಸರ, 50ಕ್ಕೆ ಡಮಾರ. ಹಿಂಗಾಗ್ತದ. ಹೌದಾ. ಹಂಗೇನು ಮಾಡುವಂತ ಅವಶ್ಯಕತೆ ಇಲ್ಲ. ನಿಮ್ ಎಲ್ಲಾ ಹೊಸಳ್ಳಿ ಗ್ರಾಮದ ಗುರು ಹಿರಿಯರಿಗೆ ಒಂದು ಸಾರಿ ನನ್ನಪ್ಪ ಮೈಲಾರಲಿಂಗ, ಹನುಮಂತ ದೇವರು, ಬೀರ ದೇವರು, ಮಾಳಿಂಗರಾಯ್ ಒಳ್ಳೆ ಬುದ್ಧಿ, ಅಷ್ಟ ಐಶ್ವರ್ಯ, ಸಿರಿ ಸಂಪತ್ತ ಯಾವತ್ತು ಕೂಡ ನಿಮ್ಮ ಊರಿಗೆ ಕೋಟೆ ಕಾಪಾಡತ್ತ ಭಗವಂತನಲ್ಲಿ ಬೇಡಿಕೊಂಡು ನನ್ನ ಮಾತಿಗೆ ವಿರಾಮ ಇಡ್ತೇನೆ ಆತ್ಮೀಯ ಬಂಧುಗಳು. ಹೌದು.